टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರೌಡಿ ಶೀಟರೊಬ್ಬನ ಕೊಲೆ ಎಲ್ಲೋ ಒಂದು ಕಡೆಗೆ ಮಾಜಿ ಸಚಿವರ ಕುತ್ತಿಗೆಗೆ ಸುತ್ತಿಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇವೆ. ಬಿಕ್ಲು ಶಿವ ಹತ್ಯೆಯಾದಂಥ ವ್ಯಕ್ತಿ, ಅವನ ಕೊಲೆಗೆ ಸ್ಫೋಟಕ ತಿರುವು ಸಿಕ್ಕಿದೆ. ಯಾಕಂದರೆ ಭೈರತಿ ಬಸವರಾಜ್ ಮತ್ತು ಜಗ್ಗ ಅಲಿಯಾಸ್ ಜಗದೀಶ್ ನಿರಂತರವಾದ ಸಂಪರ್ಕದಲ್ಲಿದ್ದರು. ದೇವರಾಣೆ ನನಗೆ ಗೊತ್ತಿಲ್ಲ ಅಂತ ಹೇಳಿದಂಥ ಭೈರತಿ ಬಸವರಾಜ್, ಆದರೆ ಕಾಲ್ ಹಿಸ್ಟ್ರಿ ಅದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಿರಂತರವಾದ ಸಂಪರ್ಕದಲ್ಲಿದ್ದರು ಅಂತ. ಶಾಸಕ ಭೈರತಿ ಬಸವರಾಜ್ ಮತ್ತೆ ಜಗ್ಗ, ಯಾಕಂದರೆ ಈ ಕೊಲೆಯ ಮಾಸ್ಟರ್ ಮೈಂಡನೇ ಜಗ್ಗ, ಇವನೇ ಕೊಲೆ ಮಾಡಿದ್ದು ಅಂತ ಈ ಬಿಕ್ಲು ಶಿವನ ತಾಯಿ ಕೂಡ ನೇರವಾಗಿ ಆರೋಪ ಮಾಡಿದ್ದಾರೆ. ನಿಜಕ್ಕೂ ಹಾಗಾದರೆ ಇವರೆಲ್ಲರೂ ಕೂಡ ಒಬ್ರಿಗೊಬ್ರು ಸಂಪರ್ಕದಲ್ಲಿದ್ದರಾ? ನಾವು ತೋರಿಸ್ತಾ ಇದ್ದೀವಿ ಆ ವ್ಯಕ್ತಿಯ ಫೋಟೋನ. ಇನ್ನು ಭೈರತಿ ವಿಚಾರಣೆಗೆ ತಯಾರಿ ನಡೆಸಲಾಗ್ತಾ ಇದೆ. ವಿಚಾರಣಾಧಿಕಾರಿ ಕೂಡ ಇದ್ದಾರೆ, ಪ್ರಕಾಶ್ ರಾಥೋಡ್. ಅವರು ವಿಚಾರಣೆ ಮಾಡ್ತಾರೆ. ಈಗಾಗಲೇ ನವೀನ್, ಪ್ಯಾಟ್ರಿಕ್, ಸಂತೋಷ್ ಮತ್ತು ಕಿರಣ್, ಈ 4 ಜನರನ್ನು ಕೂಡ ವಿಚಾರಿಸಲಾಗಿದೆ. ಇದು ಬಿಕ್ಲು ಶಿವನ ತಾಯಿ ನೇರವಾಗಿ ಆರೋಪ ಮಾಡಿದ್ದಾರೆ. ಇಲ್ಲ, ನನ್ನ ಮಗನ್ನ ಕೊಂದಿದ್ದನೇ ಜಗ್ಗ ಅಲಿಯಾಸ್ ಜಗದೀಶ್, ಅವನೇ ಕೊಲೆ ಮಾಡಿರೋದು ಅಂತ. ಹಾಗಾದರೆ ಜಗ್ಗ ಮತ್ತು ಭೈರತಿ ಬಸವರಾಜ್ ಅವರ ನಡುವಿನ ಸಂಬಂಧ, ಇಬ್ಬರ ನಡುವಿನ ನಿರಂತರವಾದ ಮಾತುಕತೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಏನಿದು ಒಬ್ಬ ಮಾಜಿ ಸಚಿವ ಮತ್ತು ಒಬ್ಬ ರೌಡಿ ಶೀಟರ್ ನಡುವಿನ ಸಂಬಂಧ? ಜೊತೆಗೇನು ಅಂದರೆ ಒಂದು ಕೊಲೆಯಲ್ಲಿ ಪರ್ಯಾವಸನ ಆಗಿರೋದು, ಜೊತೆಗೆ ಆತನ ತಾಯಿ ಕೂಡ ನೇರವಾಗಿ ಹೇಳ್ತಾಳೆ, ಇಲ್ಲ ಇದೇ ವ್ಯಕ್ತಿನೇ ಕೊಲೆ ಮಾಡಿರೋದು ನನ್ನ ಮಗನ್ನ ಅನ್ನುವಂಥ ಮಾತು. ಆತನಿಗೂ ಮತ್ತು ಮಾಜಿ ಸಚಿವ ಅಂದರೆ ಹಾಲಿ ಶಾಸಕ ಭೈರತಿ ಬಸವರಾಜ್ ಅವರಿಗೂ ಕೂಡ ಸಂಬಂಧ ಇದೆ ಅಂತ, ಸಂಪರ್ಕ ಇದೆ ಅಂತ, ಜೊತೆಗೇನು ಅಂದರೆ ನಿರಂತರವಾಗಿ ಅವರು ಚರ್ಚೆಯಲ್ಲಿದ್ದರು ಅಂತ. ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ಬೆಂಗಳೂರಲ್ಲಿರುವಂತಹ ಪ್ರತಿಯೊಬ್ಬರ ಪ್ರಮುಖ ರೌಡಿ ಶೀಟರ್ ಏನಿದೆ ಅವರಿಗೆ ಪ್ರಭಾವಿ ರಾಜಕಾರಣಿಗಳ ಕೃಪಾ ಕಟಾಕ್ಷ ತೆರೆಮರೆಯಲ್ಲಿ ಇದ್ದೇ ಇರುತ್ತೆ. ಆದರೆ ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ರೌಡಿ ಶೀಟರ್ ಜಗ್ಗ ಏನಿದೆ, ಅದ್ರ ಜೊತೆಗೆ ಶಾಸಕ ಭೈರತಿ ಬಸವರಾಜ್ ನಡುವಿನ ಸಂಪರ್ಕ ಏನಿದೆ ಅದು ನಿರಂತರವಾಗಿರುವಂಥದ್ದು ಅನ್ನುವಂಥ ವಿಚಾರ ಕೂಡ ಸದ್ಯಕ್ಕೆ ಅವರ ಕಾಲ್ ಹಿಸ್ಟ್ರಿ ಆಗಿರ್ಬೋದು, ಹಾಗೇನೆ ಭೈರತಿ ಬಸವರಾಜ್ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವರ ಜೊತೆಗೆ ಇದ್ದಂತಾಗಿರ್ಬೋದು, ಫೋಟೋ, ವಿಡಿಯೋ ಸಾಕ್ಷಿಗಳೆಲ್ಲವೂ ಕೂಡ ಲಭ್ಯ ಆಗಿದೆ. ಈ ಇಬ್ಬರ ನಡುವಿನ ಸಂಪರ್ಕ ಒಂದು ಕಡೆ ಆದ್ರೆ, ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಜಗ್ಗ ಭಾಗಿಯಾಗಿದ್ರೆ ಭೈರತಿ ಬಸವರಾಜ್ ಅವರ ಪಾತ್ರ ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಅಂದ್ರೆ ಮೇಲ್ನೋಟಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಒಂದಿಷ್ಟು ರಿಯಲ್ ಎಸ್ಟೇಟ್ ವಿಚಾರವಾಗಿ ಬಿಕ್ಲು ಶಿವ ಜೊತೆಗೆ ಭೈರತಿ ಬಸವರಾಜ್ನ ನಡುವೆ ಇದ್ದಂತಹ ಒಂದಿಷ್ಟು ವಿಚಾರಗಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಪರವಾಗಿ ಏನಾದರೂ ಬಿಕ್ಲು ಶಿವ ಕೆಲಸವನ್ನು ಮಾಡಿದ್ದಾರಾ ಅನ್ನುವಂತ ಆರೋಪ ಕೂಡ ಸದ್ಯಕ್ಕೆ ಇರುವಂತದ್ದು. ಇದಕ್ಕೆ ಪುಷ್ಟೀಕರಣ ನೀಡುವಂತೆ ಇಬ್ರು ಕೂಡ ನಿರಂತರವಾದ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಭೈರತಿ ಬಸವರಾಜ್ನಿಂದಲೂ ಕೂಡ ಹೇಳಿಕೆಯನ್ನು ಪಡೆಯೋದಕ್ಕೆ ಈಗಾಗಲೇ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಅಂದ್ರೆ ಜಗ್ಗನ ಜೊತೆಗೆ ನಿರಂತರವಾದಂತಹ ಸಂಪರ್ಕದಲ್ಲಿ ಭೈರತಿ ಬಸವರಾಜ್ ಇದ್ದದ್ದು ಯಾಕೆ ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಈ ಒಂದು ಪ್ರಕರಣ ಇದೆ, ಇದರಲ್ಲಿ ಭೈರತಿ ಬಸವರಾಜ್ ರವರ ಪಾತ್ರ ಏನು ಅನ್ನುವಂತಹ ಸ್ಪಷ್ಟತೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅದರ ಜೊತೆಗೆ ಬಂಧಿತ ಆಗಿರುವಂತಹ ಅಂದ್ರೆ ವಶಕ್ಕೆ ಪಡೆದಿರುವಂತಹ ಆರೋಪಿಗಳೇನಿದ್ದಾರೆ ಅವರ ಒಂದು ತೀವ್ರ ವಿಚಾರಣೆ ಕೂಡ ಈಗ ನಡೆಸಲಾಗ್ತಾ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.